ಬಾಹಿರವಾಗಿ ಅಕ್ರಮವೆಸಗಿರುವ ಜಿಲ್ಲೆಯ ಮುಳಬಾಗಿಲು, ಕೆಜಿಎಫ್, ಮಾಲೂರು ಹಾಗೂ ಕೋಲಾರ ತಾಲೂಕು ತಹಶೀಲ್ದಾರ್ ಅವರುಗಳನ್ನು ವರ್ಗಾವಣೆ ಮಾಡಬೇಕು. ಕಾನೂನು ವಿರೋಧವಾಗಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ರಿಯಲ್ ಎಸ್ಟೇಟ್ ಉದ್ಯಮಿಗಳೊಂದಿಗೆ ಶಾಮೀಲಾಗಿರುವ ಇವರುಗಳ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಬುಧವಾರ ನಗರದ ನಚಿಕೇತ ನಿಲಯದಿಂದ ಪಾದಯಾತ್ರೆಯಲ್ಲಿ ಆಗಮಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಕರ್ನಾಟಕ ದಲಿತ ಸಿಂಹ ಸೇನೆ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದರು. ಈ ಸಂದರ್ಭದಲ್ಲಿ ದಲಿತ ಸಿಂಹ ಸೇನೆಯ ರಾಜ್ಯಾಧ್ಯಕ್ಷ ಹೂವಳ್ಳಿ ಪ್ರಕಾಶ್ ಮಾತನಾಡಿ, ಭೂ ಮಾಫಿಯಾಗಳ ಜೊತೆ ಕೈ ಜೋಡಿಸಿರುವ ಅಧಿಕಾರಿಗಳು ಹಣ ಮಾಡುವ ಉದ್ದೇಶದಿಂದಾಗಿ ಸರ್ಕಾರಿ ಜಮೀನುಗಳನ್ನು, ರಾಜಕಾಲುವೆಗಳನ್ನು, ಗುಂಡು ತೋಪುಗಳನ್ನು, ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಮಾರಲು ಹೊರಟಿರುವುದು ಶೋಚನೀಯ ಎಂದು ಆರೋಪಿಸಿದರು. ದಲಿತರಿಗೆ ಮುಳಬಾಗಿಲು ತಾಲೂಕಿನ ದುಗ್ಗಸಂದ್ರ ಹೋಬಳಿ ಗೂಗುಂಟೆ ಗ್ರಾಮದ ಸರ್ವೆ ನಂಬರ್ 36ಕ್ಕೆ ಸಂಬಂಧಿಸಿದಂತೆ ಸುಮಾರು 5 ಎಕರೆ 20 ಗುಂಟೆ ಹುಲ್ಲುಬಾನೆ ಜಮೀನಾಗಿದ್ದು, ಇದರಲ್ಲಿ 20 ಗುಂಟೆ ಜಮೀನಿನಲ್ಲಿ ಬಡ ಜನತೆ ಗುಡಿಸಲು ಹಾಕಿಕೊಂಡು ಜೀವನ ನಡೆಸುತ್ತಾ ಬರ್ತಿದ್ದಾರೆ. ಆರ್ಐ ಸುಬ್ರಹ್ಮಣ್ಯ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಿ ಅವರ ಸಂಬಂಧಿಕರಾದ ಅಮರಪ್ಪ ಚಲಪತಿ ಎಂಬುವವರಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಗುಡಿಸಲುಗಳನ್ನು ಕಿತ್ತು ಹಾಕಿ ಬಡವರನ್ನ ಬೀದಿಗೆ ತಳ್ಳಿರುವುದು ಖಂಡನೀಯ. ತಕ್ಷಣ ನಕಲಿ ದಾಖಲೆಗಳನ್ನು ರದ್ದುಪಡಿಸಿ ಅಕ್ರಮವಾಗಿ ಸರ್ಕಾರಿ ಜಮೀನು ವಶಪಡಿಸಿಕೊಂಡಿರುವವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕೆಂದು ಅವರು ಒತ್ತಾಯಿಸಿದರು. ಜಿಲ್ಲೆಯ ಮಾಲೂರು ತಾಲೂಕು ಕಸಬಾ ಹೋಬಳಿ ಮಾರಸಂದ್ರ ಗ್ರಾಮದ ಸರ್ವೆ ನಂಬರ್ 10 ಸರ್ಕಾರಿ ಗೋಮಾಳ ಜಮೀನಿನಲ್ಲಿ ಆಲ್ ಕಾರ್ಗೋ ಲಾಜಿಸ್ಟಿಕ್ ಲಿಮಿಟೆಡ್ ಎಂಬ ಕಾರ್ಖಾನೆಯನ್ನು ಸ್ಥಾಪಿಸುವ ಉದ್ದೇಶದಿಂದ 84 ಎಕರೆ 39 ಗುಂಟೆ ಜಮೀನನ್ನು ಖರೀದಿಸಿದ್ದಾರೆ. ಜಮೀನಿನ ಪಕ್ಕದಲ್ಲಿರುವ ಗೋಮಾಳ ಜಮೀನು ರಾಜಕಾಲುವೆಗಳನ್ನು ವಶಪಡಿಸಿಕೊಂಡಿರುತ್ತಾರೆ. ಇದರ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ, ಉಪವಿಭಾಗಾಧಿಕಾರಿಗಳಿಗೆ, ಮಾಲೂರು ತಾಲೂಕು ದಂಡಾಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಇದನ್ನು ಖಂಡಿಸಿದ ಅವರು ಕಾರ್ಖಾನೆ ಮಾಲೀಕರ ವಿರುದ್ಧ ಮತ್ತು ಪ್ರಕರಣದಲ್ಲಿ ಭಾಗಿಯಾಗಿರುವ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕಾನೂನಿನ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ನಡೆದಿರುವ ಎಲ್ಲ ಅಕ್ರಮಗಳ ಬಗ್ಗೆ ಹಾಗೂ ಒತ್ತುವರಿಗಳ ಬಗ್ಗೆ ಕ್ರಮ ಜರುಗಿಸಬೇಕು. ಅಕ್ರಮದಲ್ಲಿ ಭಾಗಿಯಾಗಿರುವ ತಹಶೀಲ್ದಾರ್ ಶೋಭಿತಾ, ವಿಎ ಆನಂದ್ ಬಾಬು, ಕೇಸ್ ವರ್ಕರ್ ಸುಲೋಚನಾ ಇವರುಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಎಂದು ಒತ್ತಾಯಿಸಿದರು. ನಾಗನಾಳ ಗ್ರಾಮದ ಸರ್ವೆ ನಂಬರ್ 25 ಹಲವಾರು ಬಾರಿ ತಮಗೂ ಮಾಹಿತಿ ಕೊಟ್ಟಿದ್ದೀವಿ. 3 ಜಿಲ್ಲಾಧಿಕಾರಿಗಳು ಚೇಂಜ್ ಆಗಿದ್ದಾರೆ. ಜಿಲ್ಲಾ ಪಂಚಾಯತ್ ಕೊಟ್ಟಿರಲ್ಲಮ್ಮ, ಮತ್ತೆ ನಾನು ಟಪಾಲ್ ಹೋಗಲ್ಲಮ್ಮ. ನಾವು ಸಂಘಟನೆ ಹೋರಾಟ ಮಾಡ್ಕೊಂಡ್ ಬರೋರು. ನಾನು ಹೇಳಿದ್ದು ಸರ್ಕಾರಿ ಜಮೀನು ನಿಮ್ಮ ಜಮೀನು, ಅದು ನೀವು ಉಳಿಸ್ಕೊಂಡ್ರೆ ಜನಗಳು ಬದುಕ್ತಾರೆ. ಅಲ್ಲಿ ಜನಗಳಿಲ್ಲ ಏನ್ ಬೇಕಾಗ್ತದೆ. ಇವತ್ತು ಹೈಕೋರ್ಟ್ ಅಲ್ಲಿ ಮುಟ್ಗೋಲು ಹಾಕುವಂತ ಜಿಲ್ಲಾಧಿಕಾರಿ ಆದೇಶ ಮಾಡಿದ ಮೇಲೆ ತಹಶೀಲ್ದಾರ್ಗೆ ಏನು ಕ್ರಮ ಕೈಗೊಳ್ಳಿಲ್ಲ. ಅಲ್ಲಿ ಇವರೇ ಹೇಳ್ತಾರೆ, ನೀವು ಸ್ಟೇ ತಗೊಂಡ್ಬಿಟ್ಟು ನಾನು ಬರೋದಿಲ್ಲ ಅದಕ್ಕೆ ಅಂತ ಹೇಳ್ತಾರೆ. ಸರ್ವೆ ನಂಬರ್ 25 5ನೇ ಕಾಲಮಲ್ಲಿ 7 ಎಕರೆ 7 ಗುಂಟೆ ರಮೇಶ್ ಕುಮಾರ್ ಅವರ ಸ್ಪೀಕರ್ ಆಗಿದ್ದಾಗ ಆದೇಶ ಆಗಿರೋದು. ಇವತ್ತು ಕೂಡ ಮುಟ್ಗೋಲು ಹಾಕೊಳ್ಳಿಲ್ಲ.
ಇವರೇ ಕೇಸ್ ಹೈಕೋರ್ಟ್ ಅಲ್ಲಿ ಕೇಸ್ ಹಾಕ್ಸ್ತಾರೆ. ಆ ಕೇಸಿಗೆ ಇವತ್ತು ಫೈಲ್ ಎತ್ಕೊಂಡು ಹೋಗೋದಿಲ್ಲ ಇವರು. ಯಾಕೋ ಎತ್ಕೊಂಡು ಹೋಗಬಾರ್ದು? ಸರ್ಕಾರಿ ಜಮೀನಲ್ವಾ, ಅದಕ್ಕೂ ವರದಿ ಕೊಡ್ಬೇಕಮ್ಮ. ಅದು ಸರ್ವೆ ನಂಬರು ಒಬ್ಬ VA ಆಗ್ತಾರೆ. ಅಕ್ರಮ ಏನಾಗಿದೆ ಹಾಕೋದಿಲ್ಲ. ಇದು ಬಂದು ಕಣಕ್ಕೆ ಮುಂಜಾಗ್ಬೇಕಂತ ಸರ್ಕಾರ ಅನುದಾನ ಕೊಡ್ತಾ ಇದೆ ಕಣ ಮಾಡ್ಬೇಕಂತ. 3 ಎಕರೆ 6 ಗುಂಟೆ ಅಮ್ಮ ಇದು ಒಂದು ಸರ್ವೆ ನಂಬರ್. ಇದನ್ನ ಒತ್ತುವರಿ ತೆರವುಗೊಳಿಸಿ ಬಿಟ್ರೆ ಊರಿಗೆ ಅನುಕೂಲ ಆಗ್ತದೆ. ನಮ್ಗೆಲ್ಲಮ್ಮ ಈ ಸಂಘಟನೆ ಯಾರಿಗೋ ಸೈಡ್ ಕೊಡೋದೇನು ಬೇಕಾಗಿಲ್ಲ ನಮಗೆ. ರೋಡ್ಗಳಲ್ಲಿ ಹಾಕೊಂಡು ಪ್ರಾಣಿಗಳು ಹೋಗ್ತಾ ಇದಾವಮ್ಮ, ಅಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ. ಪ್ರತಿಭಟನೆಯಲ್ಲಿ ಜಿಲ್ಲಾ ಅಧ್ಯಕ್ಷ ನಾಗನಾಳ್ ಶಂಕರ್, ಯುವ ಘಟಕ ರಾಜ್ಯಾಧ್ಯಕ್ಷ ಮಾರಸಂದ್ರ ಮಂಜುನಾಥ್, ಜಿಲ್ಲಾ ಉಪಾಧ್ಯಕ್ಷ ಹೂವಳ್ಳಿ ನಾರಾಯಣಸ್ವಾಮಿ, ಶ್ರೀನಿವಾಸಪುರ ತಾಲೂಕು ಅಧ್ಯಕ್ಷ ಜನ್ನಘಟ್ಟ ಮುರಳಿ, ತಾಲೂಕು ಸಂಚಾಲಕ ಕಾರ್ಯದರ್ಶಿ ಕಲ್ಲೂರು ಚಂದು, ಮಹಿಳಾ ಘಟಕದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗೂಗುಂಟೆ ನಿರ್ಮಲಮ್ಮ ಮುಂತಾದವರು ಉಪಸ್ಥಿತರಿದ್ದರು.